ನಮಸ್ಕಾರ ಎಲ್ರಿಗೂ. ಈ ಪೇಷಂಟ್ ನನ್ನ ಕಡೆ ಫಸ್ಟ್ ಬಂದಾಗ ಮಾರ್ಚ್ನೊಳಗೆ ಬಂದಿದ್ರು. ಸೊ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿಸಿದೊಳಗೆ T4 ಲೆವೆಲ್ 16.7 ಇತ್ತು. ಅವ್ರಿಗೆ ಹೇಳಿದೆ ಹಿಂಗೈತೆ ಅನ್ನಕ್ಕೆ ಅವ್ರೇನಾದ್ರು ಮ್ಯಾಮ್ ನಂಗೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳೋದು ಬೇಡ, ಪಿಲ್ಸ್ ಮೇಲೆ ಡಿಪೆಂಡ್ ಆಗೋದು ಬೇಡ ನನಗೆ ಅಂತಂದು ಹೇಳಿ. ಸೊ ನ್ಯಾಚುರಲಿ ಟ್ರೈ ಮಾಡ್ರಿ ಅಂದ್ರೆ ಆಯ್ತು ಅಂತಂದು ಹೇಳಿ ಡಯಟ್ ಮತ್ತು ಯೋಗಾದ ಮೇಲೇ ಅವ್ರದ್ದು ಇದನ್ನು ಮಾಡಿದೆ. ಇಲ್ಲಿ ನೋಡ್ರಿ ಮತ್ತೆ ಅಗೇನ್ ಜೂನ್ 6ಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ T4 ಲೆವೆಲ್ ಜಸ್ಟ್ 7.37. ಇದು ಯಾಕಾಯ್ತು ಅಂತಂದ್ರೆ ಶಿ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ಸೊ ಅವ್ರದ್ದು ಏನಿತ್ತು ಅಂತಂದು ಹೇಳಿದ್ರಪ್ಪ, ಮೇನ್ ಸ್ಟ್ರೆಸ್ಫುಲ್ ವರ್ಕ್ ಇತ್ತು, ರಾತ್ರಿ ನಿದ್ದೆ ಕರೆಕ್ಟ್ ಮಾಡ್ತಿರ್ಲಿಲ್ಲ ಅಂತ. ಕಾರ್ಟಿಸೋನ್ ಲೆವೆಲ್ ಕೂಡ ಹೈ ಇತ್ತು ಅವ್ರದ್ದು. ಆಮೇಲೆ ಮೇನ್ ಏನಂತಂದು ಹೇಳಿದ್ರೆ ಔಟ್ಸೈಡ್ ಫುಡ್ ಮೇಲೆ ಬಹಳ ಡಿಪೆಂಡ್ ಆಗಿದೆ ಅಂತ. ಅದು ಸ್ಪೆಷಲಿ ಶುಗರು ಮತ್ತು ಮೈದಾ ಕಂಟೆಂಟ್ ಇದ್ದು ಸ್ವಲ್ಪ ಫುಡ್ ಜಾಸ್ತಿ ತೊಗೊತಿದ್ರಂತ. ಅದು ಇಷ್ಟರೊಳಗೆ ಗೊತ್ತಾಯ್ತು. ಫಸ್ಟ್ ಕಾರ್ಟಿಸೋನ್ ಲೆವೆಲ್ ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಅದಕ್ಕಂತಂದು ಹೇಳಿ ಅವರಿಗೆ ವಾಕಿಂಗ್ ಯೋಗ ಹೇಳಿದೆ. ಅದರಿಂದ ಸ್ವಲ್ಪ ಕಾರ್ಟಿಸೋನ್ ಲೆವೆಲ್ ನಾರ್ಮಲ್ ಬಂತು. ಆಮೇಲೆ ಏನಿತ್ತು ಕಂಪ್ಲೀಟ್ ಗ್ರೀನಿ ವೆಜಿಟೇಬಲ್ಸು ಪ್ಲಸ್ ಬೆರೀಸ್, ಸ್ಟ್ರಾಬೆರಿ ಆಗಲಿ ಬ್ಲೂಬೆರಿ ಆಗಲಿ, ಸೊ ಅದನ್ನು ಜಾಸ್ತಿ ತೊಗೊಳಕ್ಕೆ ಫೈಬರ್ ರಿಚ್ ಇದ್ದಂಥ ಫ್ರೂಟ್ಸ್ ತೊಗೊಳ್ಳಿಕ್ಕೆ ಹೇಳಿದೆ ಅವರು. ಡೈಲಿ 2 ಟೈಪ್ಸ್ ಫ್ರೂಟ್ಸ್ ಅದನ್ನು ಫಾಲೋ ಮಾಡಿದ್ರು ಅವರು. ಆಮೇಲೆ ಫುಡ್ ಕಂಪ್ಲೀಟ್ ಶುಗರು ಪ್ಲಸ್ ಮೈದಾ ಕಂಪ್ಲೀಟ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದೆ. ಅದಾದಮೇಲೆ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಇದನ್ನೆಲ್ಲ ಯೋಗ ವಾಕಿಂಗು ಎಲ್ಲ ಮಾಡಿಕೊಂಡ್ರು. ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡ್ರು ಅವ್ರಿಗೆ. ಸೊ 3 ಮಂತ್ಸ್ ಒಳಗೆ ನ್ಯಾಚುರಲಿನೇ ವಿತ್ ಫುಡ್ಡು ಮತ್ತು ಡಯಟು ಪ್ಲಸ್ ಯೋಗಾದಿಂದ ನ್ಯಾಚುರಲ್ ಆಯಿತು. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ವಿತೌಟ್ ಡಿಪೆಂಡಿಂಗ್ ಆನ್ ಪಿಲ್ಸ್ ನೀವು ಕೂಡ ನಿಮ್ಮ ಥೈರಾಯ್ಡ್ನ ನಾರ್ಮಲ್ ಮಾಡ್ಕೋಬಹುದು.